ಅಬ್ರಹಾಮನು ಮಾಡಿರುವ ದೊಡ್ಡ ತಪ್ಪ್ಯಾವುದು ಗೊತ್ತಾ? ತನ್ನ ಸ್ವಬುದ್ಧಿಯ ಮೇಲೆ ಆಧಾರಗೊಳ್ಳುತ್ತಾನೆ. ಐಗುಪ್ತಕ್ಕೆ ಹೋಗಬೇಕಂದುಕೊಳ್ಳುತ್ತಾನೆ. ಐಗುಪ್ತ ದೇಶ ಎಂಥದೆಂದು, ಐಗುಪ್ತದಲ್ಲಿರುವವರು ಎಂಥವರೆಂದು ಅವನಿಗೆ ಪೂರ್ತಿಯಾಗಿ ಗೊತ್ತಿಲ್ಲ. ದೇವರ ಚಿತ್ತ ತಿಳಿದುಕೊಳ್ಳಲಾರದೆ ಮುಂದೆ ಹೆಜ್ಜೆ ಹಾಕ್ತಾನೆ. ದೇವರ ಚಿತ್ತ ತಿಳಿದುಕೊಳ್ಳಲಾರದೆ ನಿರ್ಣಯ ತೆಗೆದುಕೊಳ್ಳುತ್ತಾನೆ. ದೇವರ ಉದ್ದೇಶ ಏನೆಂದು ಕೇಳಲಾರದೆ, ಪ್ರಾರ್ಥನೆ ಮಾಡಲಾರದೆ ಹೊರಟು ಹೋಗುತ್ತಾನೆ. ಐಗುಪ್ತ ದೇಶಕ್ಕೆ ಸೇರುತ್ತಾನೆ. ಅಲ್ಲೇನ್ ಜರುಗುತ್ತದೆ ಗೊತ್ತಾ? ಆ ದೇಶಕ್ಕೆ ಅವನು ಹೊರಟು ಹೋದ ನಂತರ 3-4 ವಿಷಯಗಳನ್ನು ಬೇಗನೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಮೊದಲನೇದಾಗಿ, ಅದು ಕೆಳಗಿಳಿಯುವ ಮಾರ್ಗವಾಗಿತ್ತು. ಅಬ್ರಹಾಮನು ಐಗುಪ್ತ ದೇಶಕ್ಕೆ ಇಳಿದು ಹೋದನು ಎಂಬುದಾಗಿದೆ ಇಂಗ್ಲಿಷ್ನಲ್ಲಿ. ಅದು ಕೆಳಗಿಳಿಯುವ ಮಾರ್ಗವಾಗಿದೆ. ಎರಡನೇದಾಗಿ, ಅದು ಕೆಳಗೆ ಬೀಳಿಸುವ ಮಾರ್ಗವಾಗಿದೆ. ಉನ್ನತವಾದ ದೇವರ ಒಂದು ಸ್ಥಾನದಿಂದ, ಸನ್ನಿಧಿಯಿಂದ, ದೇವರ ಚಿತ್ತದಿಂದ ಅಬ್ರಹಾಮನು ಕೆಳಗಿಳಿದು ಹೋಗುತ್ತಾನೆ. ಎಲ್ಲಿಗೆ? ದೇವರು ಇಲ್ಲದಂತಹ ಸ್ಥಳಕ್ಕೆ. ಎಲ್ಲಿಗೆ? ದೇವರ ಸನ್ನಿಧಿ ದೊರಕದಂತಹ ಮನುಷ್ಯರ ಬಳಿಗೆ ಕೆಳಗಿಳಿದು ಹೋಗ್ತಾನೆ. ಎರಡನೇದು, ಅದು ಕೆಳಗೆ ಬೀಳಿಸುವ ಮಾರ್ಗವಾಗಿದೆ. ಅಲ್ಲಿಗೆ ಇಳಿದು ಹೋದ ನಂತರ, ಆ ಐಗುಪ್ತಕ್ಕೆ ಹೋದ ನಂತರ ಅಲ್ಲಿನ ಮನುಷ್ಯರನ್ನು ನೋಡಿದಾಗ ಅರ್ಥವಾಯಿತು ಇದು ಪಾಪಿಷ್ಠರು ಇರುವ ಸ್ಥಳವೆಂದು. ಹಾಗಾಗಿ ಏನ್ ಮಾಡ್ತಾನೆ ಗೊತ್ತಾ? ತನ್ನ ಹೆಂಡತಿಯನ್ನು ನೋಡಿ, ಸಾರಳೆ, ನಾನು ಬದುಕಬೇಕೆಂದು ನೀನು ಬಯಸುತ್ತಾ ಇದೆಯಾ ಎಂದು ಕೇಳಿದಾಗ, ಅಯ್ಯೋ, ಖಂಡಿತವಾಗಿ ನೀವು ಬದುಕಬೇಕ್ರಿ ಅನ್ನುತ್ತಾಳೆ. ನೀವಿಲ್ಲದೆ ನಾನು ಹೇಗೆ ಬದುಕಲು ಸಾಧ್ಯ ರೀ ಅನ್ನುತ್ತಾಳೆ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀಯಾ? ಏನು ಹೇಳಿ? ಒಂದು ಸುಳ್ಳು ಹೇಳಬೇಕನ್ನುತ್ತಾನೆ. ಏನೆಂದು? ನೀನು ಸುಂದರಿಯಾಗಿರುವುದರಿಂದ ನಿನ್ನ ದೆಸೆಯಿಂದ ನಾನು ಬದುಕಬೇಕಾದರೆ, ನಿನ್ನ ನಿಮಿತ್ತ ನಾನು ಬದುಕಬೇಕಾದರೆ ನಾನು ನಿನ್ನ ಅಣ್ಣ ಎಂದು ಸುಳ್ಳು ಹೇಳನ್ನುತ್ತಾನೆ. ಅಯ್ಯೋ, ಅದೇನ್ರಿ, ನೀವು ನನ್ನ ಗಂಡನಲ್ಲವೋ? ನಾನು ನಿಮ್ಮ ತಂಗಿ ಎಂದು ಯಾಕೆ ಸುಳ್ಳು ಹೇಳಬೇಕು? ಬದುಕಬೇಕಾದರೆ ಸುಳ್ಳು ಹೇಳೋದು ತಪ್ಪಿದಲ್ಲ ಎಂದು ಹೇಳ್ತಾನೆ. ಆ ದಿನ ಅಬ್ರಹಾಮನಂತ ಅದ್ಭುತ ಆತ್ಮಿಕನೇ ಸುಳ್ಳನ್ನು ಆಶ್ರಯಿಸಿಕೊಂಡು ಸುಳ್ಳಿನ ಮೇಲೆ ಬದುಕಬೇಕೆಂದು ಬಯಸಿರುವಂಥದ್ದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಎಂದು ಒಂದು ಸಾರಿ ಆಲೋಚಿಸಿ ನೋಡಿ. ಒಬ್ಬ ವ್ಯಕ್ತಿ ದೇವರಿಂದ ದೂರ ಆಗುವುದಾದರೆ, ದೇವರ ಸನ್ನಿಧಿಯಿಂದ ದೂರ ಆಗುವುದಾದರೆ, ಪ್ರಾರ್ಥನೆಯಿಂದ ದೂರ ಆಗುವುದಾದರೆ, ಪ್ರಾರ್ಥನೆ ಮಾಡುವುದರಿಂದ ದೂರ ಆಗುವುದಾದರೆ, ಆ ವ್ಯಕ್ತಿ ಕೈಯಿಂದ ಸೈತಾನನು ಏನ್ ಬೇಕಾದರೂ ಮಾಡಿಸುತ್ತಾನೆ ಪ್ರಿಯರೇ. ಎಂಥದೇ ಸುಳ್ಳನ್ನಾದರೂ ಹೇಳಿಸುತ್ತಾನೆ ಪ್ರಿಯರೇ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಸುಳ್ಳನ್ನು ಆಧಾರ ಮಾಡಿಕೊಂಡು ಜೀವಿಸುವಂಥವರು, ಸುಳ್ಳನ್ನು ಆಧಾರ ಮಾಡಿಕೊಂಡು ಉದ್ಯೋಗ ಮಾಡುವಂಥವರು, ಸುಳ್ಳನ್ನು ಆಧಾರ ಮಾಡಿಕೊಂಡು ವ್ಯಾಪಾರ ಮಾಡುವಂಥವರು, ಸುಳ್ಳನ್ನು ಆಧಾರ ಮಾಡಿಕೊಂಡು ಸಂಸಾರ ಮಾಡುವಂಥವರು. ಬಾಯಿ ತೆರೆದ್ರೆ ಸಾಕು ಸುಳ್ಳು ಹೇಳ್ತೀರಿ. ನೀವು ಹೇಳೋದೆಲ್ಲ ಬರೀ ಸುಳ್ಳೇ. ಯಾಕೆ ಸುಳ್ಳು ಹೇಳ್ತೀರಿ ಎಂದು ಕೇಳಿದರೆ, ಬದುಕಬೇಕಾದರೆ ತಪ್ಪಿದಲ್ಲ ಅನ್ನುತ್ತೀರಿ, ಉದ್ಯೋಗ ಮಾಡಬೇಕಾದ್ರೆ ತಪ್ಪಿದಲ್ಲ ಅಂತೀರಿ, ಸಂಸಾರ ಮಾಡಬೇಕಾದ್ರೆ ತಪ್ಪಿದಲ್ಲ ಅಂತೀರಿ. ಈ ದಿನ ನೀವು ಆ ಸುಳ್ಳಿನ ಮೇಲೆ ಆಧಾರವಾಗಿರುವುದಾದ್ರೆ ಖಂಡಿತವಾಗಿ ನೀವು ದೇವರ ಮೇಲೆ ಆಧಾರವಾಗಿರುತ್ತಾ ಇಲ್ಲ ಎಂಬುದು ವಾಸ್ತವ. ಆ ಮಾರ್ಗ ಯಾವ ಮಾರ್ಗವಾಗಿತ್ತು? ಸುಳ್ಳಿನ ಮಾರ್ಗವಾಗಿತ್ತು, ಕೆಳಗಿಳಿಸುವ ಮಾರ್ಗವಾಗಿತ್ತು. ನೀನು ಸುಳ್ಳು ಹೇಳು, ನೀನು ನನ್ನ ತಂಗಿ ಎಂಬುದಾಗಿ, ನಾನು ನಿನ್ನ ಅಣ್ಣ ಎಂದು ಹೇಳ್ತೇನೆ ಅನ್ನುತ್ತಾನೆ. ಆಕೆ ಸುಂದರವಾಗಿರುವುದು ಐಗುಪ್ತ್ಯರು ನೋಡಿ ಫರೋಹನ ಬಳಿಗೆ ಹೋಗಿ ಹೊಗಳುತ್ತಾರಂತೆ. ಒಬ್ಬ ಸ್ತ್ರೀ ನಮ್ಮ ದೇಶಕ್ಕೆ ಬಂದಿದ್ದಾಳೆ, ಬಹಳ ಸುಂದರವಾಗಿದ್ದಾಳೆ, ತನ್ನೊಂದಿಗೆ ಒಬ್ಬ ಅಣ್ಣನನ್ನು ಕೂಡ ಕರ್ತಂದಿದ್ದಾಳೆ ಅನ್ನುತ್ತಾರೆ. ಆಗ ಫರೋಹನು ಆಕೆಯನ್ನು ನನ್ನ ಬಳಿಗೆ ಕರತನಿರಿ ಅನ್ನುತ್ತಾನೆ. ಅಬ್ರಹಾಮನ ಬಳಿಗೆ ಬಂದು ಅವರು ಹೇಳ್ತಾರೆ, ಅಬ್ರಹಾಮನೇ ಇಲ್ಲವೇ? ಅವರು ಹೇಳ್ತಾರೆ, ಏನಯ್ಯ, ಆಕೆ ನಿನ್ನ ತಂಗಿ ಎಂದು ಹೇಳಿದೆಯಲ್ಲವೇ? ಹೌದು ಅನ್ನುತ್ತಾನೆ. ಹಾಗಾದರೆ ಫರೋ ಆಕೆಯನ್ನು ಕರತಾಂದಿದ್ದಾನೆ ಅಂದ್ರು. ಅಬ್ರಹಾಮನ ಹೃದಯ ಗಾಬರಿಗೊಂಡಿತ್ತು. ನಾನೇನೋ ಬದುಕಬೇಕಂದುಕೊಂಡು ಅವಳಿಗೆ ನನ್ನ ತಂಗಿ ಎಂದು ಸುಳ್ಳು ಹೇಳು ಅಂದೆ. ಆದರೆ ಇದೇನು, ನನ್ನ ಹೆಂಡತಿಗೆ ಕರೆದೊಯ್ತೇನನ್ನುತ್ತಾರಲ್ಲ, ಈಗ ನಾನೇನ್ ಮಾಡಲಿ? ಒಂದು ವೇಳೆ ಆಕೆ ನನ್ನ ಹೆಂಡತಿ ಅಂತ ಹೇಳಿದ್ರೆ ನನ್ನನ್ನು ಕೊಂದಾಕ್ತಾರೆ, ಹೇಳದಿದ್ರೆ ಆಕೆಯನ್ನು ಕರೆದೊಯ್ತಾರೆ. ಏನ್ ಮಾಡಬೇಕೆಂದು ಗೊತ್ತಾಗದೆ ಸಿಕ್ಕಾಕೊಳ್ತಾನೆ. ಅವನು ಹೇಳಿದಂತಹ ಸುಳ್ಳು ಅವನಿಗೆ ಸಹಾಯ ಮಾಡುತ್ತದೆ ಅಂದುಕೊಂಡ. ಅವನು ಹೇಳಿದ ಸುಳ್ಳು ಅವನು ಬದುಕುವುದಕ್ಕಾಗಿ ಸಹಾಯ ಮಾಡ್ತದೆ ಅಂದುಕೊಂಡ. ಅದೇ ಮಾತು ಹೇಳ್ತಾನೆ, ನಾವು ಬದುಕಬೇಕಾದರೆ ಸುಳ್ಳು ಹೇಳಲೇಬೇಕನ್ನುತ್ತಾನೆ. ಈಗ ಅದೇ ಆ ಸುಳ್ಳು ಬದುಕಲಾರದಂತೆ ಮಾಡ್ತಿದೆ, ಆತ್ಮೀಕವಾಗಿ ಬದುಕಲಾರದಂತೆ ಮಾಡ್ತಿದೆ, ನೀತಿಯಿಂದ ಬದುಕಲಾರದಂತೆ ಮಾಡ್ತಿದೆ. ಕರ್ಕೊಂಡು ಬಾ ಅಂದ ಆ ಫರೋ. ಆ ಸೇವಕರು ಆ ದಿನ ಸಾರಳನ್ನು ಅವರು ಕರೆದೊಯ್ತಾರೆ ಪ್ರಿಯರೇ. ಹಾಗೆ ಸಾರಳನ್ನು ಅವರು ಕರೆದೊಯ್ಯುತ್ತಿರುವಾಗ ಅಬ್ರಹಾಮನು ತನ್ನ ಹೃದಯದಲ್ಲಿ ಎಷ್ಟು ನೊಂದುಕೊಂಡಿರ್ತಾನೆ ಒಮ್ಮೆ ಆಲೋಚಿಸಿ. ಫರೋಹನ ಬಳಿಯಿಂದ ಬಂದವರು ಅಬ್ರಹಾಮನ ಹೆಂಡತಿಯನ್ನು ಕರೆದೊಯ್ಯುವಾಗ ಅಬ್ರಹಾಮನ ಸುತ್ತಲಿರುವಂತವರು ಅದನ್ನು ನೋಡಿ ಎಷ್ಟು ನೊಂದುಕೊಂಡಿರ್ತಾರೆ ಒಮ್ಮೆ ಯೋಚಿಸಿ. ಏನ್ ನಡೆಯುತ್ತಾ ಇದೆ ಇಲ್ಲಿ? ಅಬ್ರಹಾಮನೇ, ಏನ್ ನಡೆಯುತ್ತಾ ಇದೆ ಇಲ್ಲಿ?
ಆತ್ಮೀಕ ಕುಟುಂಬದಲ್ಲಿ, ದೇವರನ್ನು ಹಿಂಬಾಲಿಸುತ್ತಾ ಬರುತ್ತಾ ಇರುವ ಕುಟುಂಬದಲ್ಲಿ ಏನ್ ಜರುಗುತ್ತಾ ಇದೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಅಬ್ರಹಾಮನು ತಲೆ ಎತ್ತಲಾರದೆ ತಾನು ಬಹಳ ಚಿಂತಿಸುತ್ತಾ ಗಾಬರಿಗೊಳ್ಳುತ್ತಾ ಇರುವಾಗ ಅವರು ಸಾರಳನ್ನು ಕರೆದೊಯ್ಯುತ್ತಾರೆ. ಅಬ್ರಹಾಮನು ಒಂಟಿಯಾಗಿ ಮನೆಯಲ್ಲೇ ಉಳ್ಕೊಳ್ಳುತ್ತಾನೆ. ಏನಂದುಕೊಂಡ? ಬದುಕಬೇಕು ಅಂದುಕೊಂಡ. ಹಾಗೆ ಬದುಕಲು ಏನನ್ನು ಆಶ್ರಯಿಸಿದ? ಒಂದು ಸುಳ್ಳನ್ನು ಆಶ್ರಯಿಸಿಕೊಂಡ. ಈಗ ಆ ಸುಳ್ಳು ಅವನನ್ನು ಬದುಕಲು ಬಿಡ್ತಾ ಇದೆಯಾ? ಪ್ರಶಾಂತವಾಗಿ ಬದುಕಲು ಬಿಡ್ತಾ ಇದೆಯಾ? ಸಂತೋಷದಿಂದ ಬದುಕಲು ಬಿಡ್ತಾ ಇದೆಯಾ? ಇಲ್ಲ ಪ್ರಿಯರೇ, ಕುಟುಂಬವನ್ನೇ ಒಡೆದು ಹಾಕುತ್ತಾ ಇದೆ. ಪುರುಷರೇ, ಸುಳ್ಳಿನ ಮೇಲೆ ಕುಟುಂಬ ಕಟ್ಟಲಾರಿರಿ. ಸ್ತ್ರೀಯರೇ, ಸುಳ್ಳಿನ ಮೇಲೆ ನಿಮ್ಮ ಕುಟುಂಬ ನಿರ್ಮಿಸಿಕೊಳ್ಳಲು ಆಗೋದಿಲ್ಲ. ನೀವು ಹೇಳುವ ಸುಳ್ಳುಗಳು ಕೇಳಿರಿ, ಒಂದಲ್ಲ ಒಂದು ದಿನ ನಿಮ್ಮ ಕುಟುಂಬ ಒಡೆದು ಹಾಕ್ತವೆ. ಆ ದಿನ ಬರುವ ಮುಂಚೆಯೇ ನಿಮ್ಮ ಜೀವಿತ ಸರಿಪಡಿಸಿಕೊಂಡರೆ ಒಳ್ಳೆಯದು. ದೇವರೊಂದಿಗೆ ನಿಮ್ಮ ಲೆಕ್ಕ ಸರಿಪಡಿಸಿಕೊಂಡರೆ ಒಳ್ಳೆಯದು. ನಿಮ್ಮ ಕ್ಯಾರೆಕ್ಟರ್ ಸರಿಪಡಿಸಿಕೊಂಡರೆ ಒಳ್ಳೆಯದು. ನಿಮ್ಮ ಪಾಪಿಷ್ಟ ಬದುಕನ್ನು ಸರಿಪಡಿಸಿಕೊಂಡರೆ ಒಳ್ಳೆಯದು. ಎಷ್ಟು ಕಾಲ ಸುಳ್ಳನ್ನು ಹೇಳಿ ನಿಮ್ಮ ಅಮಾಯಕ ಹೆಂಡತಿಯನ್ನು ಮೋಸ ಮಾಡಲು ಪ್ರಯತ್ನಿಸುತ್ತೀರಿ? ನೀವು ಯಾಕೆ ಮನೆಗೆ ತಡ ಮಾಡಿ ಬರ್ತಾ ಇದ್ದೀರೆಂದು ಸುಳ್ಳು ಹೇಳ್ತೀರಿ. ನೀವು ಸಂಪಾದಿಸುವ ಸಂಪಾದನೆ ಏನ್ ಮಾಡ್ತಾ ಇದ್ದೀರೆಂದು ಸುಳ್ಳು ಹೇಳುತ್ತೀರಿ. ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೆಂದು ಸುಳ್ಳು ಹೇಳುತ್ತೀರಿ. ನಿಮ್ಮ ಮನೆ ಕಾಗದ ಪತ್ರ ಎಲ್ಲಿಟ್ಟಿದ್ದೀರೆಂದು ಸುಳ್ಳು ಹೇಳ್ತೀರಿ. ನಿಮ್ಮ ಆಸ್ತಿ ಪತ್ರ ಎಲ್ಲಿಟ್ಟಿದ್ದೀರಿ ಎಂದು ಸುಳ್ಳು ಹೇಳುತ್ತೀರಿ. ಪ್ರತಿಯೊಂದು ಸುಳ್ಳೇ. ಬಂದ ಸಂಬಳ ಏನಾಯ್ತು ಎಂದು ಕೇಳಿದಾಗ ಸುಳ್ಳು ಹೇಳುತ್ತೀರಿ. ಟೂರ್ ಎಂದು ಹೇಳುತ್ತೀರಿ, ಬೇರೆ ಊರಿಗೆ ಹೋಗಬೇಕನ್ನುತ್ತೀರಿ, ಮತ್ತೊಂದು ಕಡೆ ಜಾಬ್ ಅನ್ನುತ್ತೀರಿ. ಹೇಳೋದೆಲ್ಲ ಬರೀ ಸುಳ್ಳೇ, ಸುಳ್ಳಾಗಿರುತ್ತೆ. ತಮ್ಮ ತಂಗಿಯಂದಿರೇ, ನೀವು ಮನೆಗೆ ತಡ ಮಾಡಿ ಬರುವಾಗ ಮಮ್ಮಿ ಡ್ಯಾಡಿ ಕೇಳ್ತಾರೆ ಯಾಕೆ ತಡ ಮಾಡಿದ್ದೀರೆಂದು. ಆದರೆ ನೀವು ಹೇಳೋದೆಲ್ಲ ಬರೀ ಸುಳ್ಳೇ. ಕಾಲೇಜ್ ಫೀಸ್ ಅಂತ ಹೇಳಿ ದುಡ್ಡು ಹೋಯ್ತೀರಿ. ಕಾಲೇಜ್ ಫೀಸ್ ಕಟ್ಟಿದ್ದೀರಾ ಅಂತ ಕೇಳಿದ್ರೆ ಸುಳ್ಳು ಹೇಳ್ತೀರಿ. ಹಾಸ್ಟೆಲ್ನಲ್ಲಿ ಇರ್ತಾ ಇದ್ದೀರಿ ಎಂದು ಹೇಳುವುದು ಸುಳ್ಳು. ಎಕ್ಸಾಮ್ ಕಟ್ಟಿದ್ದೇನೆ ಎಂದು ಹೇಳುವುದು ಸುಳ್ಳು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಿ ಪ್ರಿಪೇರ್ ಆಗ್ತಿದ್ದೇನೆ ಎಂದು ಹೇಳುವುದು ಸುಳ್ಳು. ಈ ದಿನ ಎಷ್ಟೋ ಜನ ಸ್ಟೂಡೆಂಟ್ಸ್ ಸುಳ್ಳಿನ ಮೇಲೆ ಬದುಕುತ್ತಾ ಇದ್ದಾರೆ. ತಂದೆಗೆ ಮೋಸ ಮಾಡ್ತಿದ್ದಾರೆ, ತಾಯಿಗೆ ಮೋಸ ಮಾಡ್ತಿದ್ದಾರೆ. ಕೇಳಿರಿ, ನಿಮ್ಮ ಸುಳ್ಳುಗಳು, ನಿಮ್ಮ ಮೋಸಗಳು ನಿಮ್ಮನ್ನು ಅಲ್ಲ ಕಲ್ಲೋಲ್ಲ ಮಾಡಿಬಿಡುತ್ತವೆ. ಅಡ್ರೆಸ್ ಇಲ್ಲದವರಾಗುವಂತೆ ಮಾಡುತ್ತವೆ. ಅಬ್ರಹಾಮನ ಮಾರ್ಗ ಸರಿಯಾಗಿರಲಿಲ್ಲ ಪ್ರಿಯರೇ. ಅದು ಕೆಳಗಿಳಿಯುವ ಮಾರ್ಗವಾಗಿತ್ತು, ಕೆಳಗೆ ಬೀಳಿಸುವ ಮಾರ್ಗವಾಗಿತ್ತು. ಕೆಳಗೆ ಬೀಳಿಸಿ ಬಿಟ್ಟಿತ್ತು ಅಬ್ರಹಾಮನಂಥವನನ್ನೇ. ಹೇಗೆ? ತಲೆ ಎತ್ತಲಾರದಂತಹ ಪರಿಸ್ಥಿತಿಯನ್ನು ತಂದಿತ್ತು. ಸುತ್ತಲಿರುವಂತಹ ಕೆಲಸದವರು, ದಾಸಿಯವರು ಖಂಡಿತವಾಗಿ ಅಬ್ರಹಾಮನ ಬಳಿಗೆ ಬಂದು, ಏನಾಯ್ತು ಅಬ್ರಹಾಮನೇ, ಏನ್ ಜರುಗಿತ್ತು? ಸಾರಳನ್ನು ಕರೆದೊಯ್ದಾರಲ್ಲವೇ? ಸಾರಳನ್ನು ಅವರು ಕರೆದೊಯ್ದಾರಲ್ಲವೇ? ಏನ್ ಜರುಗುತ್ತಾ ಇದೆ ಎಂದು ಕೇಳಿದಾಗ ಹೃದಯದಲ್ಲಿ ನೊಂದ್ಕೊಂಡಿರ್ತಾನೆ ಅಬ್ರಹಾಮನು. ಅವನ ಸುತ್ತಲಿರುವವರು ಅವರು ಹೃದಯದಲ್ಲಿ ನೊಂದ್ಕೊಂಡಿರ್ತಾರೆ. ಅಯ್ಯೋ ಅಯ್ಯೋ, ದೇವತೆಯಂತಹ ತಾಯಿಯನ್ನು ಕರೆದೊಯ್ದರು, ದೇವತೆಯಂತಹ ಹೆಂಡತಿಯನ್ನು ಕರೆದೊಯ್ದರು. ಅಬ್ರಹಾಮನು ಅತ್ತಿರುತ್ತಾನೆ, ಕಣ್ಣೀರು ಸುರಿಸಿರುತ್ತಾನೆ. ದಯವಿಟ್ಟು ಕೇಳಿ ಪ್ರಿಯರೇ, ಇಷ್ಟೆಲ್ಲ ಜರುಗುತ್ತಾ ಇದ್ರು ಕೂಡ ಎಲ್ಲಿಯಾದರೂ ಅಬ್ರಹಾಮನು ಪ್ರಾರ್ಥನೆ ಮಾಡಿದನೋ? ಎಲ್ಲಿಯಾದರೂ ದೇವರ ಕಡೆಗೆ ತಿರುಗಿ ದೇವರೇ ದೇವರೇ ಘೋರ ಕಾರ್ಯ ಜರುಗಲಿಕ್ಕಿದೆ ಎಂದು ಪ್ರಾರ್ಥಿಸಿದನೋ? ಇಲ್ಲ ಪ್ರಿಯರೇ. ಯಾಕೆ ಗೊತ್ತಾ? ಒಬ್ಬ ವ್ಯಕ್ತಿಯನ್ನು, ಸುಳ್ಳುಗಳಾಗಿರಬಹುದು, ಅನ್ಯಾಯದ ಜೀವಿತ ಆಗಿರಬಹುದು, ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿರುವ ಬದುಕಾಗಿರಬಹುದು, ಏನ್ ಮಾಡುತ್ತದೆ ಗೊತ್ತಾ? ದಿನೇ 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 ನಿಮ್ಮನ್ನು ದೇವರಿಂದ ದೂರ ಮಾಡುತ್ತದೆ ಹೊರತು ದೇವರಿಗೆ ಮಾತ್ರ ನಿಕಟತೆಯಲ್ಲಿ ಸೇರಿಸುವುದೇ ಇಲ್ಲ ಪ್ರಿಯರೇ. ಪ್ರಾರ್ಥನೆ ಇಲ್ಲದಂತೆ ಮಾಡಿತು, ದೇವರೊಂದಿಗೆ ಸಹವಾಸವಿಲ್ಲದಂತೆ ಮಾಡಿತು. ಆ ಮಾರ್ಗ ಅದು ಕೆಳಗೆ ಬೀಳಿಸುವಂತಹ ಮಾರ್ಗವಾಗಿತ್ತು. ಮೂರನೇದಾಗಿ ಕೆಟ್ಟವರ ಮಾರ್ಗವಾಗಿತ್ತು. ದುಷ್ಟರು ವಾಸಿಸುವ ಮಾರ್ಗವಾಗಿತ್ತು. ದುಷ್ಟರು ದುಷ್ಟತ್ವದಿಂದ ವರ್ತಿಸುವ ಮಾರ್ಗವಾಗಿತ್ತು. ಅವರ ಊರಿಗೆ ಒಬ್ಬ ಸುಂದರಳಾದ ಸ್ತ್ರೀ ಏನಾದರೂ ಅಲ್ಲಿಗೆ ಬರುವುದಾದರೆ ಫರೋ ಕರೆಸಲೇಬೇಕಾ? ಆ ಊರಲ್ಲಿ ಒಂದು ಸುಂದರವಾದ ಸ್ತ್ರೀ ಕಾಣಿಸಿದರೆ ತಕ್ಷಣ ಫರೋನು ಕರೆಸಲೇಬೇಕಿತ್ತ? ದುಷ್ಟತ್ವದಿಂದ ತುಂಬಿಕೊಂಡಿರುವ ಪ್ರಾಂತ್ಯವಾಗಿತ್ತು. ದುಷ್ಟ ಬುದ್ಧಿಯಿಂದ ತುಂಬಿಕೊಂಡಿರುವ ಪ್ರಾಂತ್ಯ ಅದಾಗಿತ್ತು. ಅಯ್ಯೋ, ಅಬ್ರಹಾಮನು ತಿಳಿದು ತಿಳಿದು ಮಾಡಿದ್ದೇನು ಗೊತ್ತಾ? ಆ ಪ್ರಾಂತ್ಯಕ್ಕೆ ಹೋಗುತ್ತಾನೆ, ತಪ್ಪು ಹೆಜ್ಜೆ ಹಾಕುತ್ತಾನೆ. ಜರುಗಿದ್ದೇನೆಂದು ನೋಡೋಣ ಬನ್ನಿ. 14ನೇ ವಚನ. ಐಗುಪ್ತ್ಯರು ಆ ಸ್ತ್ರೀಯನ್ನು ನೋಡಿದಾಗ ಆಕೆಯು ಬಹಳ ಸುಂದರವಾಗಿದ್ದಾಳೆ ಎಂದು ಅವರು ನೋಡಿದಾಗ ಫರೋಹನ ಅಧಿಪತಿಗಳು ಆಕೆಯನ್ನು ನೋಡಿ ಫರೋಹನ ಮುಂದೆ ಆಕೆಯನ್ನು ಹೊಗಳಿರುವುದರಿಂದ ಆ ಸ್ತ್ರೀ ಫರೋಹನ ಮನೆಗೆ
ಕೊಂಡೊಯ್ಯಲ್ಪಟ್ಟಳು. ಅಬ್ರಹಾಮನೊಂದಿಗಿರಬೇಕಾದ ಸಾರಳು ಫರೋಹನ ಮನೆಗೆ ಕೊಂಡೊಯ್ಯಲ್ಪಟ್ಟಳು. ಈ ಕಡೆ ಅಬ್ರಹಾಮ ಒಬ್ಬಂಟಿಗನಾಗ್ತಾನೆ, ಆ ಕಡೆ ಸಾರಳು ಒಬ್ಬಂಟಿಗಳಾಗುತ್ತಾಳೆ. ಒಟ್ಟಿಗೆ ಇರಬೇಕಾದಂತಹ ಕುಟುಂಬವು ಬೇರೆಯಾಯಿತು, ಎರಡು ಭಾಗವಾಯಿತು. ಒಂದೇ ಒಂದು ಸುಳ್ಳು ಕುಟುಂಬವನ್ನೇ ಒಡೆದು ಹಾಕಿತು. ಇದ್ದಾರಾ ಈ ದಿನ ನಮ್ಮ ಮಧ್ಯ? ಅಯ್ಯ, ಯಾವುದನ್ನು ನೀವು ಪ್ರಕಟಿಸುತ್ತಾ ಇದ್ದೀರೋ ಎಕ್ಸಾಕ್ಟ್ ಆಗಿ ಹಾಗೆಯೇ ನನ್ನ ಕುಟುಂಬದಲ್ಲಿ ಜರುಗಿತ್ತು. ನಾನು ಹೇಳಿರುವಂತಹ ಸುಳ್ಳು, ಮಾಡಿರುವಂತಹ ಮೋಸ ನನ್ನನ್ನು, ನನ್ನ ಹೆಂಡತಿಯನ್ನು ಬೇರ್ಪಡಿಸಿತು. ನನ್ನನ್ನು, ನನ್ನ ಕುಟುಂಬವನ್ನು ಒಡೆದು ಹಾಕಿ ನಮ್ಮನ್ನು ಅಗಲಿಸಿತು. ಈ ದಿನ ನನ್ನ ಹೆಂಡತಿ ಒಂದ್ ಕಡೆ ಇದ್ದಾಳೆ, ನಾನೊಂದ್ ಕಡೆ ಇದ್ದೇನೆ. ನನ್ನ ಗಂಡ ಒಂದ್ ಕಡೆ ಇದ್ದಾನೆ, ನಾನೊಂದ್ ಕಡೆ ಇದ್ದೇನೆ. ಮಕ್ಕಳು ಇನ್ನೊಂದ್ ಕಡೆ ಇದ್ದಾರೆ. ಅಯ್ಯೋ, ಹೀಗೆ ಬೇರೆಯಾಗಿ ಮುರಿದು ಹೋದ ಮನಸ್ಸುಳ್ಳವರಾಗಿ ಜೀವಿಸುತ್ತಿದ್ದೇವೆ. ನಾವು ಆರಿಸಿಕೊಂಡ ತಪ್ಪಾದ ಮಾರ್ಗವು, ಆರಿಸಿಕೊಂಡಿರುವ ಒಳಸಂಚು ನಮ್ಮ ಕುಟುಂಬವನ್ನು ಈಗ ಒಡೆದು ಹಾಕಿದೆ. ಏನ್ ಮಾಡಬೇಕು? ಅಬ್ರಹಾಮನು ಏನ್ ಮಾಡಬೇಕೆಂದು ಗೊತ್ತಾಗದೆ, ಯಾವ ದಾರಿ ತೋಚಲಾರದೆ ಒಬ್ಬಂಟಿಗನಾಗಿದ್ದ. ಆ ಸಮಯದಲ್ಲಿ ಪರಲೋಕದಲ್ಲಿರುವ ದೇವರು ಸಮಸ್ತವನ್ನು ನೋಡುತ್ತಾ ಇದ್ದನು. ವಾಸ್ತವವಾಗಿ ಆ ಸಮಯದಲ್ಲಿ ಏನ್ ಜರುಗ್ಲಿಕ್ಕಿತ್ತು ಗೊತ್ತಾ? ದೇವರು ಅಬ್ರಹಾಮನಿಗೆ ಒಂದು ಪ್ರಣಾಳಿಕೆ ಕೊಟ್ಟಿದ್ರು. ಅಬ್ರಹಾಮನಿಗೆ ಒಂದು ವಾಗ್ದಾನ ಮಾಡಿದ್ರು. ನಿನ್ನ ಮೂಲಕ ಸಕಲ ಜನಾಂಗಗಳನ್ನು, ಸಕಲ ಜನಗಳು ಆಶೀರ್ವದಿಸಲ್ಪಡ್ತಾರೆಂದು. ದೇವರ ಪ್ರಣಾಳಿಕೆ ಏನೆಂದರೆ, ಅಬ್ರಹಾಮನ ಮೂಲಕ ವಾಗ್ದಾನ ಮಗನಾಗಿ ಇಸಾಕನು ಹುಟ್ಟಬೇಕು, ಇಸಾಕನಿಂದ ಯಾಕೋಬನು ಹುಟ್ಟಬೇಕು, ಯಾಕೋಬನಿಂದ ಯಹೂದನು ಹುಟ್ಟಬೇಕು, ಯಹೂದ ಗೋತ್ರದಲ್ಲಿ ದಾವಿದನು ಹುಟ್ಟಬೇಕಿತ್ತು, ದಾವಿದನ ವಂಶದಲ್ಲಿ ಲೋಕರಕ್ಷಕನಾಗಿರುವ ಯೇಸು ಕ್ರಿಸ್ತನು ಹುಟ್ಟಬೇಕಿತ್ತು. ಇದು ದೇವರ ಅದ್ಭುತವಾದ ಪ್ರಣಾಳಿಕೆಯಾಗಿತ್ತು. ಆ ದೇವರ ಅದ್ಭುತವಾದಂತಹ ಪ್ರಣಾಳಿಕೆ ಅಬ್ರಹಾಮನ ದುಡುಕಿದ ನಿರ್ಣಯದ ನಿಮಿತ್ತ ತಲೆ ಕೆಳಗಾಗಿ ಹಾಳಾಗುವಂತದಾಗಿತ್ತು. ಈ ದಿನ ಈ ಕಲ್ವರಿಸುವರ ಕಾರ್ಯಕ್ರಮ ವೀಕ್ಷಿಸುವವರಲ್ಲಿ ಯಾರಾದರೂ ಇದ್ದೀರಾ? ಅಯ್ಯ, ನಾನು ಮಾಡಿದ ತಪ್ಪಿಗಾಗಿ, ನನ್ನ ಎಡವಟ್ಟಿಗಾಗಿ ನನ್ನ ಕುಟುಂಬವೇ ತಲೆ ಕೆಳಗಾಗ್ತಾ ಇದೆ. ನನ್ನ ವಿವಾಹ ವ್ಯವಸ್ಥೆ ತಲೆ ಕೆಳಗಾಗ್ತಾ ಇದೆ. ನನ್ನ ಮಗ ಸೊಸೆಯ ಕುಟುಂಬ ತಲೆ ಕೆಳಗಾಗ್ತಾ ಇದೆ. ನನ್ನ ಮಗಳು ಮತ್ತು ಅಳಿಯನ ಕುಟುಂಬ ತಲೆ ಕೆಳಗಾಗ್ತಾ ಇದೆ. ಏನ್ ಮಾಡಬೇಕೆಂದು ಅರ್ಥವಾಗ್ತಾ ಇಲ್ಲ ಎಂದು ಹೇಳುವಂತವರು ಯಾರಾದರೂ ಇದ್ದೀರಾ ಈ ದಿನ? ನನ್ನ ಜೀವಿತ ತಲೆ ಕೆಳಗಾಗ್ತಾ ಇದೆ, ನನ್ನ ಕುಟುಂಬ ಒಡೆದು ಹೋಗ್ತಾ ಇದೆ. ಅಂತಹ ಪರಿಸ್ಥಿತಿಯಿಂದ ಯಾರಾದರೂ ಹಾದು ಹೋಗ್ತಾ ಇದ್ದೀರಾ? ಹಾಗೆ ಆ ದಿನ ಅಬ್ರಹಾಮನ ಸಾರಳ ಕುಟುಂಬ ತಲೆ ಕೆಳಗಾಗ್ತಾ ಇರುವಾಗ, ಒಡೆದು ಹೋಗುತ್ತಾ ಇರುವಾಗ, ಪರಲೋಕದಲ್ಲಿರುವಂತಹ ದೇವರು ನೋಡಿದರು. ಪ್ರಿಯರೇ, ಅಬ್ರಹಾಮನ ಅವಿವೇಕವನ್ನು ನೋಡಿದ, ಅಬ್ರಹಾಮನ ಆ ಸುಳ್ಳನ್ನು ನೋಡಿದ. ಆ ಸುಳ್ಳಿನ ಕುರಿತಾಗಿ ತಿಳಿಯದೇ ಇರುವಂತಹ ಫರೋಹನು ಸಾರಳನ್ನು ತನ್ನ ಮನೆಗೆ ಕರೆಸಿಕೊಳ್ಳುತ್ತಾನೆ. ಆಗ ವಿಚಿತ್ರವಾದ ಕೆಲವು ಸಂಘಟನೆಗಳು ಜರುಗುತ್ತವೆ. ಏನೆಂದು ಹೇಳ್ತೇನೆ, ಗಮನ ಕೊಟ್ಟು ಕೇಳಿ. 15ನೇ ವಚನ. ಫರೋಹನ ಅಧಿಪತಿಗಳು ಆಕೆಯನ್ನು ನೋಡಿ ಫರೋಹನ ಮುಂದೆ ಆಕೆಯನ್ನು ಹೊಗಳಿರುವುದರಿಂದ ಆ ಸ್ತ್ರೀ ಫರೋಹನ ಮನೆಗೆ ಕೊಂಡೊಯ್ಯಲ್ಪಟ್ಟಳು. ಫರೋಹನು ಆಕೆಯ ದೆಸೆಯಿಂದ ಅಬ್ರಹಾಮನಿಗೆ ಉಪಕಾರ ಮಾಡಿದನು. ಆಕೆಗೆ ಬದಲಾಗಿ ಅವನಿಗೆ ದನಗಳನ್ನು, ಕುರಿಗಳನ್ನು, ಗಂಡು ಕತ್ತೆಗಳನ್ನು, ದಾಸರನ್ನು, ದಾಸಿಯರನ್ನು, ಹೆಣ್ಣು ಕತ್ತೆಗಳನ್ನು, ಒಂಟೆಗಳನ್ನು ಕೊಟ್ಟನು. ಸಾರಳು ಫರೋಹನ ಮನೆಗೆ ಕರೆತಂದಿರುವಾಗ ಸಾರಳು ಬಹು ಸುಂದರಳು ಎಂದು ಫರೋಹನು ಗುರುತಿಸಿದಾಗ ಅಲ್ಲಿಗೆ ಬಂದವರು ಹೇಳಿದ್ರಂತೆ, ಈಕೆಯ ಅಣ್ಣ ಇಂತಿಂಥ ಸ್ಥಳದಲ್ಲಿದ್ದಾನೆ, ಗುಡಾರ ಹಾಕಿಕೊಂಡಿದ್ದಾನೆ ಅಂದಾಗ, ಹೌದಾ, ಅವನನ್ನು ಕರೀರಿ ಅನ್ನುತ್ತಾನೆ. ಏನಯ್ಯ, ಇಲ್ಲಿಗ್ಯಾಕೆ ಬಂದೆ ಅಂದಾಗ, ನಾನಿರುವ ಪ್ರಾಂತ್ಯದಲ್ಲಿ ಘೋರ ಬರಗಾಲ ಬಂದಿದೆ, ಬದುಕೋದೇ ಕಷ್ಟವಾಗಿದೆ, ಆರ್ಥಿಕವಾಗಿ ತೊಂದರೆಗಳನ್ನು ಎದುರಿಸುತ್ತಾ ಇರುವಾಗ ಬದುಕುವುದಕ್ಕೋಸ್ಕರ ಇಲ್ಲಿಗೆ ಬಂದೆವು ಅಂದನು. ಆಯ್ತು ಸರಿ, ಸಾರಳನ್ನು ನನಗೆ ಕೊಟ್ಟಿಯಲ್ಲವೇ, ಬದಲಿಗೆ ನಾನು ನಿನಗೆ ಕತ್ತೆಗಳನ್ನು ಕೊಡ್ತೇನೆ. ಏನ್ ಕೊಡ್ತಾನಂತೆ? ಏನನ್ನು ಕೊಡ್ತಾನಂತೆ? ಜೋರಾಗಿ ಹೇಳ್ರಿ, ಇನ್ನೂ ಜೋರಾಗಿ ಹೇಳ್ರಿ. ಕತ್ತೆಗಳನ್ನು. ನಿಮಗೇನಾದರೂ ಅರ್ಥವಾಗ್ತಿದೆಯಾ? ನೀವು ದೇವರ ಚಿತ್ತವನ್ನು ತಿಳಿದುಕೊಳ್ಳಲಾರದೆ, ದೇವರ ಸನ್ನಿಧಿಯಲ್ಲಿ ಮೊರೆ ಇಡಲಾರದೆ,
ಕಷ್ಟ ಬಂದಾಗ, ಶ್ರಮೆ ಬಂದಾಗ, ಬಾಧೆ ಬಂದಾಗ ದೇವರ ಬಳಿಗೆ ಬಂದು, ದೇವರೇ ನನಗೇನ್ ಮಾಡನುತಿ ಎಂದು ಕೇಳಲಾರದೆ ಒಂದು ವೇಳೆ ದುಡುಕಿ ನಿರ್ಣಯ ತೆಗೆದುಕೊಂಡು ಅನ್ಯಾಯ ಮತ್ತು ಸುಳ್ಳಿನ ಮೇಲೆ ಆಧಾರಗೊಳ್ಳುವುದಾದರೆ ಕೇಳಿರಿ, ಸೈತಾನನು ನಿಮ್ಮ ಬಳಿಯಿಂದ ಬೆಲೆ ಬಾಳುವವುಗಳನ್ನು ತೆಗೆದುಕೊಂಡು ತಿರುಗಿ ನಿಮಗೇನ್ ಕೊಡ್ತಾನೆ ಗೊತ್ತಾ? ಬೆಲೆ ಇಲ್ಲದವುಗಳನ್ನು ಕೊಟ್ಟು ಬಿಡ್ತಾನೆ. ಅಬ್ರಹಾಮನು ಬಹಳವಾಗಿ ಪ್ರೀತಿಸಿದ ಅವನ ಹೆಂಡತಿಯನ್ನು ತೆಗೆದುಕೊಂಡು, ಅಬ್ರಹಾಮನು ಬಹಳ ಪ್ರೀತಿಸಿದಂತಹ ಅವನ ಪ್ರಿಯಳಾದ ಹೆಂಡತಿಯನ್ನು ತೆಗೆದುಕೊಂಡು ಏನ್ ಕೊಟ್ಟನಂತೆ? ಕತ್ತೆಗಳನ್ನು ಕೊಟ್ಟನಂತೆ. ಏನ್ ಕೊಟ್ಟನಂತೆ? ದನಗಳನ್ನು ಕೊಟ್ಟನಂತೆ, ಕುರಿಗಳನ್ನು ಕೊಟ್ಟನಂತೆ, ಒಂಟೆಗಳನ್ನು ಕೊಟ್ಟನಂತೆ. ಜಾಗ್ರತೆಯಿಂದ ಆಲೋಚಿಸಿ ನೋಡಿ. ಅಬ್ರಹಾಮನೇನು ತನ್ನ ಹೆಂಡತಿಯನ್ನು ಕೊಟ್ಟರೆ, ಆ ಫರೋಹನೇನು ಕತ್ತೆಗಳನ್ನು ಕೊಡ್ತಾನೆ. ಹಾಗೆಯೇ ಸೈತಾನನು ಮೊದಲಿನಿಂದಲೂ ಕೂಡ ಇದನ್ನೇ ಮಾಡ್ತಿದ್ದಾನೆ, ಇದೇ ಕೆಲಸ ಮಾಡ್ತಿದ್ದಾನೆ. ಸಹೋದರ ಸಹೋದರಿಯರೇ ಕೇಳಿರಿ, ನೀವು ಯಾವತ್ತೇ ಆಗಲಿ ಎಂದೇ ಆಗಲಿ ನಿಮ್ಮ ಜೀವಿತದಲ್ಲಿ ಸೈತಾನನಿಗೆ ಅವಕಾಶ ಕೊಡುವುದಾದರೆ ಬೆಲೆ ಬಾಳುವ ನಿಮ್ಮ ಜೀವಿತ ತೆಗೆದುಕೊಳ್ತಾನೆ, ಬೆಲೆ ಬಾಳುವ ನಿಮ್ಮ ಕ್ಯಾರೆಕ್ಟರ್ ತೆಗೆದುಕೊಳ್ತಾನೆ, ಬೆಲೆ ಬಾಳುವ ನಿಮ್ಮ ಕುಟುಂಬ ತೆಗೆದುಕೊಳ್ಳುತ್ತಾನೆ, ಬೆಲೆ ಬಾಳುವ ನಿಮ್ಮ ಸಭೆಯನ್ನು, ಸಾಕ್ಷಿಯನ್ನು, ಸೇವೆಯನ್ನು ತೆಗೆದುಕೊಂಡು ಏನ್ ಮಾಡುತ್ತಾನೆ ಗೊತ್ತಾ? ಕೆಲಸಕ್ಕೆ ಬಾರದವುಗಳನ್ನು ನಿಮಗೆ ಕೊಡುತ್ತಾನೆ, ಉಪಯೋಗವಿಲ್ಲದವುಗಳನ್ನು ನಿಮಗೆ ಕೊಡುತ್ತಾನೆ. ಅಬ್ರಹಾಮನ ಜೀವಿತದಲ್ಲಿ ಅದೇ ಜರುಗಿತ್ತು. ಅವರು ಕೆಟ್ಟವರಾಗಿದ್ರು ಪ್ರಿಯರೇ, ಅದು ಕೆಟ್ಟ ಮಾರ್ಗ ಆಗಿತ್ತು ಪ್ರಿಯರೇ, ಅದು ಕೆಳಗಿಳಿಯುವ ಮಾರ್ಗವಾಗಿತ್ತು, ಅದು ಕೆಳಗೆ ಬೀಳಿಸುವ ಮಾರ್ಗವಾಗಿತ್ತು, ಕೆಟ್ಟವರ ಮಾರ್ಗವಾಗಿತ್ತು. ಕೇಳಿರಿ ಫ್ರೆಂಡ್ಸ್, ಸಾರಳನ್ನು ತೆಗೆದುಕೊಂಡ ಫರೋಹನು ಏನನ್ನು ಕೊಟ್ಟ ಗೊತ್ತಾ? ಕತ್ತೆಗಳನ್ನು ಕೊಟ್ಟ ಪ್ರಿಯರೇ. ಎಂಥ ದುಷ್ಟತ್ವ ನೋಡಿ. ಹಾಗೆ ಯಾಕೆ ಜರುಗಿತು ಗೊತ್ತಾ? ಅಬ್ರಹಾಮನು ದೇವರ ಮೇಲೆ ಆಧಾರಗೊಳ್ಳುವುದರ ಬದಲಿಗೆ ಒಂದು ಸುಳ್ಳಿನ ಮೇಲೆ ಆಧಾರಗೊಳ್ಳುತ್ತಾನೆ. ಫಲಿತವಾಗಿ ಏನಾಯ್ತು ಗೊತ್ತಾ? ತನ್ನ ಹೆಂಡತಿಯನ್ನು ದೂರ ಮಾಡಿಕೊಳ್ಳುತ್ತಾನೆ, ಅದಕ್ಕೆ ಪ್ರತಿಯಾಗಿ ಕತ್ತೆಗಳನ್ನು ಸೇರಿಸಿಕೊಳ್ತಾನೆ. ಮಹಾಪರಿಶುದ್ಧನಾಗಿರುವ ಪ್ರೀತಿಯುಳ್ಳ ತಂದೆಯೇ, ಆ ದಿನ ಅಬ್ರಹಾಮನು ತೆಗೆದುಕೊಂಡ ನಿರ್ಣಯವು ಅದು ಕೆಳಗಿಳಿಯುವ ಮಾರ್ಗವಾಗಿತ್ತು, ಕೆಳಗೆ ಬೀಳಿಸುವ ಮಾರ್ಗವಾಗಿತ್ತು, ಕೆಟ್ಟವರು ಇರುವ ಮಾರ್ಗವಾಗಿತ್ತು, ಕಣ್ಣೀರು ತರಿಸುವಂತಹ ಮಾರ್ಗವಾಗಿತ್ತು. ಆ ಮಾರ್ಗದಲ್ಲಿ ಅಬ್ರಹಾಮನು ಹೋಗಿ ಅಯ್ಯೋ ಸಂಕಟದಲ್ಲಿ ಸಿಕ್ಕಾಕೊಂಡನು. ಕುಟುಂಬವನ್ನು ಕಷ್ಟಕ್ಕೆ ಗುರಿ ಮಾಡಿಕೊಂಡನು, ಅವಮಾನಕ್ಕೆ ಒಳಗಾದನು. ಯಾವುದನ್ನು ಆಧಾರ ಮಾಡಿಕೊಂಡನೋ ಅದು ಅವನಿಗೆ ಆಧಾರವಿಲ್ಲವೆಂದು, ಯಾರು ಅವನಿಗೆ ಆಶ್ರಯವಾಗಿದ್ದಾರಂದುಕೊಂಡನೋ ಅವರು ಅವನಿಗೆ ಆಶ್ರಯವಿಲ್ಲವೆಂದು, ನೀನೇ ಅವನಿಗೆ ದಿಕ್ಕಾಗಿದ್ದಿ ಎಂದು ಬಹಳ ದೊಡ್ಡ ಬೆಲೆಯನ್ನು ಕಟ್ಟಿ ತಿಳಿದುಕೊಳ್ಳುತ್ತಾನೆ. ಏಸಯ್ಯ, ಈ ದಿನ ನಮ್ಮ ಮಧ್ಯೆ ಯಾರಾದರೂ ಅಬ್ರಹಾಮನ ಮಾರ್ಗದಲ್ಲಿ ಹೋಗುತ್ತಿರುವುದಾದರೆ ಅಂಥವರನ್ನು ಕನಿಕರಿಸಿ, ಅಂಥವರನ್ನು ಕ್ಷಮಿಸಿ, ಮತ್ತೊಮ್ಮೆ ನಿನ್ನ ಬಳಿಗೆ ಸೇರಿಸಿಕೋ ದೇವರೇ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.